ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ಈ ಒಂದು ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವ ಜನರೇ, ಈ ಒಂದು ಮುಂಜಾನೆ ದೇವರ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಈ ಒಂದು ಸಮಯದಲ್ಲಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು ಇದಾಗಿದೆ. ಯಾಕಂತ ಹೇಳಿದ್ರೆ, ನಾವು ನೋಡುವಾಗ ಇಲ್ಲಿ ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಬಿಟ್ರೆ ಈ ಮಾತು ಹೇಳುವಂಥದ್ದು ಇನ್ನು ಯಾರು ಸಹ ಹೇಳಲಿಲ್ಲ, ಹೇಳುವುದೂ ಇಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಹಿಂಸೆ ಪಡಿಸೋದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಒಂದು ಪ್ರೀತಿಸಬೇಕು, ಇನ್ನೊಂದು ನಾವು ಪ್ರಾರ್ಥಿಸಬೇಕೆಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ನಮಗೆ ವೈರಿಗಳಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ವೈರತ್ವದಲ್ಲೇ ನಾವು ನೋಡಿದ್ರೆ ಅವ್ರನ್ನ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ವೈರಿಗಳನ್ನ ನಾವು ಪ್ರೀತಿಸಬೇಕು. ಅವ್ರು ಎಷ್ಟೇ ಕೇಡು ಮಾಡ್ಲಿ, ಎಷ್ಟೇ ತೊಂದರೆ ಮಾಡ್ಲಿ, ಎಷ್ಟೇ ನಮಗೆ ವಿರುದ್ಧವಾಗಿ ಜೀವಿಸಲಿ, ಏನೇ ಮಾಡಿದ್ರು ಸಹ ನಾವು ಅವರನ್ನ ಪ್ರೀತಿಸುತ್ತಾ ನಾವು ಹೋಗ್ಬೇಕು. ನಮ್ಮ ಪ್ರೀತಿ ಅವರನ್ನ ಬದಲಾಯಿಸಬೇಕು, ಮಾರ್ಪಡಿಸಬೇಕು. ಆ ಪ್ರೀತಿ ಕ್ರಿಸ್ತನ ಕಡೆಗೆ ಅದು ನಡೆಸುವಂತದ್ದಾಗಿರ್ಬೇಕು. ಆದ್ರಿಂದ ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ. ಮಾತ್ರವಲ್ಲ, ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ನೀವೇನ್ ಮಾಡ್ರಿ, ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಖಂಡಿತವಾಗಿ ನಾವು ಪ್ರಾರ್ಥಿಸುವುದಾದರೆ, ನಮ್ಮನ್ನು ಹಿಂಸೆ ಪಡಿಸುವಂತವ್ರಿಗೆ, ತೊಂದರೆ ಪಡಿಸುವಂತವ್ರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಅವರನ್ನು ಬದಲಾಯಿಸಲಿಕ್ಕೆ ಆತನ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಉದಾಹರಣೆ ನಾವು ನೋಡ್ಬೇಕಾದ್ರೂ ಸಹ ಪೌಲನಾಗಿ ಬದಲಾಗಬೇಕಾಗಿದ್ದ ಮುಂಚಿತವಾಗಿ ಅವನು ಸೌಲನಾಗಿ ಕ್ರೈಸ್ತ ಸಭೆಯ ಹಿಂಸಕನಾಗಿದ್ದನು. ಅವನು ಕ್ರೈಸ್ತ ಸಭೆಯನ್ನ ಆದಿ ಸಭೆಯಲ್ಲಿ ಅವನು ದೊಡ್ಡ ಹಿಂಸಕನಾಗಿದ್ದನು. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ, ಯೇಸುವನ್ನ ಅನುಸರಿಸುವಂತ, ಯೇಸುವಿನ ಮಾರ್ಗದಲ್ಲಿ ನಡೆಯುವಂತ ದೇವ ಜನರನ್ನ, ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದೇ, ಮಕ್ಕಳು ಮರಿ ಅನ್ನೋದೇ ಅವನು ಸೆರೆಮನಿಗೆ ಹಾಕಿ ಅವನನ್ನ ಕೊಲ್ಲುವಂಥದ್ದನ್ನ ನಾವು ನೋಡ್ತೇವೆ. ಆ ರೀತಿ ಕ್ರೂರವಾಗಿದ್ದಂತ ಸೌಲನು, ಅವನಿಗಾಗಿ ಸಭೆ ಪ್ರಾರ್ಥನೆ ಮಾಡಿರ್ಬೋದು. ಎಷ್ಟೋ ಜನಗಳು, ವಿಶ್ವಾಸಗಳು ದೇವ್ರ ಮುಂದೆ ಮೊಣಕಾಲೂರಿರ್ಬೋದು. ಆ ಒಂದು ಪ್ರಾರ್ಥನೆ ದೇವರು ಅವರನ್ನ ಸಂಧಿಸಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಮ್ಮನ್ನು ಹಿಂಸೆ ಪಡಿಸುವಂತವ್ರು ನಮ್ಮ ವೈರಿಗಳನ್ನು ಗೋಸ್ಕರವಾಗಿ ಪ್ರೀತಿಸಿ ಪ್ರಾರ್ಥಿಸುವಾಗ ಖಂಡಿತವಾಗಿ ಯೇಸು ಸ್ವಾಮಿ ಒಂದು ದಿನ ಅವರನ್ನ ಸಂಧಿಸಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಆದ್ರಿಂದ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನ ತನಕ ನಾವು ಓದಿಕೊಳ್ಳುವಾಗ, ಪ್ರಿಯ ದೇವ ಜನರೇ, ಅಲ್ಲಿ ನಾವು ದೇವರ ವಾಕ್ಯವನ್ನ ಹೀಗೆ ನಾವು ಓದ್ತೀವಿ: ಯಾರಿಗೂ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ನೋಡ್ರಿ, ಅಪಕಾರಕ್ಕೆ ಅವನಿಗೆ ಕೇಡು ಮಾಡಿದಾನೆ, ಅವನಿಗೆ ತೊಂದರೆ ಮಾಡಿದಾನೆ, ಅವನಿಗೆ ಹಂಗ್ ಮಾಡಿದಾನೆ, ಹೀಗೆ ಮಾಡಿದಾನೆ, ನಾನು ಅವನಿಗೆ ಹಾಗೇ ಮಾಡ್ತೀನಿ, ಅವನನ್ನು ಬಿಡುವುದಿಲ್ಲ ಎಂಬುದಾಗಿ ನಾವು ಸಾಧಿಸುವಂಥದ್ದಲ್ಲ, ಪಣ ತೊಡುವಂಥದ್ದಲ್ಲ. ಆದ್ರೆ ಅಪಕಾರಕ್ಕೆ ಅಪಕಾರವನ್ನ, ನಿಂದೆಗೆ ನಿಂದೆಯನ್ನ ನಾವು ಮಾಡದೆ ನಾವು ಜೀವಿಸಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾಗಿದೆಯೋ, ಮಾನ್ಯವಾಗಿದೆಯೋ ಅದನ್ನೇ ಯೋಚಿಸಿ ಅದನ್ನೇ ಮಾಡಿ. ನಾವು ಮಾಡುವಂಥದ್ದು 4 ಜನ ನೋಡಿದ್ರೆ ಮೆಚ್ಚುವಂಥದ್ದಾಗಬೇಕು, ಹೊಗಳುವಂಥದ್ದಾಗಬೇಕು, ಇಷ್ಟಪಡುವಂಥದ್ದಾಗಬೇಕು, ನಮ್ಮ ಪರ ನಿಂತು ಪ್ರತಿವಾದಿಸುವಂತ ವ್ಯಕ್ತಿಗಳಾಗಿರ್ಬೇಕು. ಆ ರೀತಿಯಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಎಲ್ಲರ ಸಂಗಡ ಸಮಾಧಾನವಾಗಿರ್ರಿ, ವೈರಿಗಳ ಸಂಗಡ, ಕೇಡು ಮಾಡುವ ಸಂಗಡ, ನಮ್ಗೆ ತೊಂದರೆ ಮಾಡುವ ಸಂಗಡ ನಾವು ಸಮಾಧಾನವಿರ್ರಿ. ಸಮಾಧಾನ ಅನ್ನೋದು ನಮ್ಮಲ್ಲಿ ಬಂತಂತಂದ್ರೆ ನಮ್ಮನ್ನ ನೆಮ್ಮದಿಯಾಗಿ ಇಡುತ್ತದೆ. ಸಮಾಧಾನ ಕೆಡಿಸ್ಕೊಂಡ್ಬಿಟ್ಟಂತಂದ್ರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ನೀವೇ ಮುಯಿ ತೀರ್ಸಕ್ ಹೋಗ್ಬೇಡ್ರಿ. ಮುಯಿ ತೀರ್ಸುವುದನ್ನ, ಶಿಕ್ಷಿಸುವುದನ್ನ ದೇವರಿಗೆ ಬಿಡ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಅವನು ಮಾಡಿದಾನೆ, ನಾನು ಮಾಡ್ತೀನಿ ಎಂಬುದಾಗಿ ನಾವು ಹೇಳೋದು ಬೇಡ. ನೀನು ಪ್ರೀತಿಸಿ ಪ್ರಾರ್ಥಿಸುವುದಾದ್ರೆ ದೇವರು ಅವನಿಗೆ ಮುಯಿ ತೀರಿಸ್ತಾನೆ.
ದೇವರವನಿಗೆ ಏನ್ ಮಾಡ್ತಾನೆ, ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಪ್ರಿಯ ದೇವ ಜನರೇ. ಆದ್ರಿಂದ ದೇವ್ರ ವಾಕ್ಯ ಹೀಗೆ ಹೇಳ್ತದೆ, 20ನೇ ವಚನಕ್ಕೆ ಬರ್ಬೇಕಾದ್ರೆ, ನಿನ್ನ ವೈರಿ ಹಸಿದಿದ್ದರೆ ಅನ್ನ ಕೊಡು, ಬಾಯಾರಿದ್ರೆ ಅವನಿಗೆ ಕುಡಿಯೋದಕ್ಕೆ ನೀರು ಕೊಡು ಎಂಬುದಾಗಿ. ನೋಡ್ರಿ, ನಿಮ್ಮ ವೈರಿಗಳು ಹಸಿದಿದ್ರೆ ಅವನಿಗೆ ಅನ್ನ ಕೊಡು, ಬಾಯಾರಿದ್ರೆ ನೀರು ಕೊಡು. ಖಂಡಿತವಾಗಿ ಪ್ರಿಯ ದೇವ ಜನರೇ, ನಾವು ಇದನ್ನ ಮಾಡಬೇಕು. ನಾವು ಕ್ರೈಸ್ತರು ಎಂಬುದಾಗಿ ಹೇಳುವಾಗ, ಕ್ರಿಸ್ತನ ಮಕ್ಕಳು ಎಂಬುದಾಗಿ ನಾವು ಹೇಳುವಾಗ, ನಾವು ವೈರಿಗಳನ್ನ ಪ್ರೀತಿಸಬೇಕು, ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು. ಮಾತ್ರ ಅಲ್ಲ, ಅವರಿಗೆ ಅನ್ನ ಮತ್ತೆ ನೀರನ್ನ ಕೊಡುವಂತ ವ್ಯಕ್ತಿಗಳಾಗಬೇಕು. ಆಗ ನಮ್ಮಲ್ಲಿರುವಂತ ಒಳ್ಳೆತನವನ್ನ ನೋಡಿ, ನಮ್ಮಲ್ಲಿರುವಂತ ಸದ್ಗುಣಗಳನ್ನ ನೋಡಿ, ನಮ್ಮಲ್ಲಿರುವಂತ ಪ್ರೀತಿಯನ್ನು ನೋಡಿ ಅವನು ಬದಲಾಗಕ್ಕೆ ಒಂದು ಅವಕಾಶ ಇರ್ತದೆ, ಸಮಯ ಇರ್ತದೆ, ಸಂದರ್ಭ ಇರ್ತದೆ. ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕಾಗಿ ನಾವು ಎಲ್ಲವನ್ನ ಸಹಿಸಿಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು. ಆದ್ರಿಂದ 21ನೇ ವಚನ, ರೋಮ 12:21 ವಚನಕ್ಕೆ ಬರ್ಬೇಕಾದ್ರೆ ಹೇಳ್ತದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ. ನಾವು ಕೆಟ್ಟವರನ್ನ ನೋಡಿ ಅದೇ ರೀತಿ ನಾವು ಕೆಟ್ಟವರಾಗಿ ಆ ಕೆಟ್ಟತನದಕ್ಕೆ ನಾವು ಮನಸೋತು ಹೋಗದಂತೆ, ಆ ಕೆಟ್ಟತನವನ್ನ ಒಳ್ಳೆತನದಿಂದ, ನಮ್ಮಲ್ಲಿದ್ದ ಒಳ್ಳೆತನ ಪ್ರೀತಿಸುವಂಥದ್ದು, ಪ್ರಾರ್ಥಿಸುವಂಥದ್ದು, ಅನ್ನ ಕೊಡುವಂಥದ್ದು, ನೀರು ಕೊಡುವಂಥದ್ದು, ಅವನ ಸತ್ಕರಿಸುವಂಥದ್ದು ನಾವು ಮಾಡುವಾಗ ಖಂಡಿತವಾಗಿ ಆ ಒಳ್ಳೆತನದಿಂದ ಕೆಟ್ಟತನವನ್ನು ನಾವು ಸೋಲಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವ್ರ ಮಕ್ಕಳೇ, ನಾವು ಉದಾಹರಣೆಯಾಗಿ ನಾವು ನೋಡುವಾಗ, ಲೂಕನ ಸುವಾರ್ತೆಗೆ ನಮ್ಮ ಬೈಬಲ್ನ ತೆಗೆದುಕೊಳ್ಳುವಾಗ, ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಇರುವಾಗ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗ ಜನಗಳು ಹಾಸ್ಯ ಮಾಡ್ತಾರೆ, ಪರಿಹಾಸ್ಯ ಮಾಡ್ತಾರೆ, ಆ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಆದರೆ ಸ್ವಾಮಿ ಹೇಳುವಂಥದ್ದು, ಅಷ್ಟೆಲ್ಲ ಹಿಂಸೆ ಕೊಟ್ಟು, ಅಷ್ಟೆಲ್ಲ ಕಷ್ಟ ಕೊಟ್ಟು, ಅಷ್ಟೆಲ್ಲ ಅವ್ರಿಗೆ ಬಾಧೆ ಪಡಿಸಿ, ಚಾಟಿಯಿಂದ ಹೊಡೆದು, ಮುಳುಕಿರೀಡ ಧರಿಸಿ, ಕೈಕಾಲಿಗೆ ಮಳೆ ಹೊಡೆದು, ಹೊರಡೆಗಳಿಂದ ಹೊಡಿಸಿ, ಮುಖ ಕುಗ್ಗುದು, ಅಪಹಾಸ್ಯಗೈದು, ಶಿಲುಬೆಯನ್ನು ಓಡಿಸ್ಕೊಂಡು ಬರುವಾಗ ಕಲ್ಲುಗಳನ್ನ ಹೊಡೆದಾಗ ಇಷ್ಟೆಲ್ಲಾ ಹಿಂಸೆ ಮಾಡಿದಂಥವ್ರಿಗೂ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಲೂಕನ ಸುವಾರ್ತೆ 23ನೇ 34ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಹೀಗೆ ಹೇಳ್ತದೆ, ಆಗ ಯೇಸು, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಾರೆ ಎಂಬುದನ್ನು ಅರಿಯರು ಅಂದನು. ನೋಡಿ, ಖಂಡಿತವಾಗಿ ಆತನ ಬಟ್ಟೆಗಳಿಗೆ ಚೀಟ ಹಾಕಿದ್ದಾರೆ, ಬೆತ್ತ ತೆಗೆದುಕೊಂಡು ಮುಖಕ್ಕೆ ಕೊಡಿದ್ದಾರೆ ಅಲ್ವಾ. ಇಷ್ಟೆಲ್ಲ ಮಾಡಿದ್ರು ಸಹ ಸ್ವಾಮಿ ತಂದೆಯ ಹತ್ರ ಬೇಡುವಂಥದ್ದೇನು ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಪ್ರಿಯ ದೇವ ಜನರೇ, ನಾವು ಇನ್ನೊಬ್ಬರನ್ನು ಕ್ಷಮಿಸುವಂತವರಾಗಿದ್ದೀವಿ, ಇನ್ನೊಬ್ಬರನ್ನು ಪ್ರೀತಿಸುವಂತವರಾಗಿದ್ದೀವಿ, ಇನ್ನೊಬ್ಬರಿಗೂ ಪ್ರಾರ್ಥಿಸುವಂತವರಾಗಿದ್ದೀವಿ, ಇನ್ನೊಬ್ಬರಿಗೂ ಸಹ ವೈರಿಗಳು ಹಸಿದಿದ್ದರೂ ಸಹ ಅವ್ರಿಗೆ ಸತ್ಕರಿಸುವಂತವರಾಗಿದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಇದೇ ಕ್ರೈಸ್ತರ ಒಂದು ಸದ್ಗುಣ, ಇದೇ ಪ್ರೀತಿಸುವಂತ ಸ್ವಭಾವ ಆಗಿದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ವಿ, ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದಲ್ಲಿ 60ನೇ ವಚನ ನಾವು ಓದ್ಬೇಕಾದ್ರೂ ಸಹ, ಪ್ರಿಯ ದೇವ್ರ ಮಕ್ಕಳೇ, ಅಲ್ಲಿ ಸ್ಟೆಫನನು ಸುವಾರ್ತೆ ನಿಮಿತ್ತವಾಗಿ ಅಪಮಾನ ಹೊಂದಿ, ಒಡೆಯಲ್ಪಟ್ಟು, ಗಾಯ ಆಗಲ್ಪಟ್ಟು, ಸಾಯುವ ಸ್ಥಿತಿಯಲ್ಲಿ ಇರುವಾಗ ಅವನು ಹೀಗೆ ಹೇಳ್ತಾನೆ, ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ. ನೋಡಿ, ಅವರು ಮಾಡಿದ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಎಂಬುದಾಗಿ, ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಡ ಎಂಬುದಾಗಿ ಸ್ಟೆಫನನ್ನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ದೇವ ಜನರೇ, ವಾಕ್ಯವನ್ನು ಕೇಳುವಂತ ಜನರೇ, ಇವತ್ತು ನಾವು ನೋಡುವಾಗ, ಅಯ್ಯೋ ಅವರು ಮಾಡಿದಂತ ದ್ರೋಹ, ಅವರು ಮಾಡಿದಂತ ಕೇಡು, ಅವರು ಮಾಡಿದಂತ ತೊಂದರೆ, ಅವರು ಮಾಡಿದಂತ ಆಪತ್ತು, ಮಾಡಿದಂತ ಅವಮಾನ, ಅದನ್ನು ಇವತ್ತಿಗೂ ನೆನೆಸ್ಕೊಂಡ್ರೆ ಮರೆಯಕ್ಕಾಗಲ್ಲ, ಅದನ್ನ ಕ್ಷಮಿಸಕ್ಕಾಗಲ್ಲ ಅಂತ ನಾವು ಅನ್ಬೋದು. ದೇವ ಜನರೇ, ಒಬ್ಬ ವ್ಯಕ್ತಿಯನ್ನ ನೀವು ನೋಡುವುದಾದ್ರೆ, ಒಂದು ಆತ್ಮವನ್ನು ನೋಡುವುದಾದ್ರೆ, ಯೇಸು ಸ್ವಾಮಿಯಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ದೇವರು ಹೇಳ್ತಾರೆ. ಯೇಸುವಿನ ದಾರಿಯಲ್ಲಿ ನಾವು ನಡಿಬೇಕಂತೆ. ಯೇಸು ಸ್ವಾಮಿ ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಯೇಸು ಸ್ವಾಮಿ ಎಷ್ಟೆಲ್ಲ ಹಿಂಸೆ ಪಡಿಸಿದ್ರು ಹೇಗೆ ಕ್ಷಮಿಸಬೇಕೆಂಬುದಾಗಿ ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಆತನನ್ನು ಅನುಸರಿಸುವಂತ ನಾವು, ಆತನನ್ನು ಅನುಸರಿಸಿದ್ರಿಂದಲೇ ಕ್ರೈಸ್ತರೆಂಬ ಹೆಸರು ಬಂತು. ಆತನ ಅನುಸರಿಸಿದ ಕ್ರೈಸ್ತರೆಂಬ ಹೆಸರು ಬಂದುದರಿಂದಾನೇ ಕ್ರೈಸ್ತರಿಗೊಂದು ವಿಶೇಷವಾದಂತಹ ಸ್ಥಾನಮಾನ ಇದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳು, ಇವತ್ತು ವಾಕ್ಯ ಕೇಳುವಂತ ನೀವು ಕ್ಷಮಿಸಿ, ಅವ್ರಿಗೋಸ್ಕರ ಪ್ರಾರ್ಥಿಸಿ, ಅವ್ರಿಗೋಸ್ಕರ ಸತ್ಕರಿಸಿರಿ, ಅವರನ್ನ ಸಹಿಸಿಕೊಳ್ಳಿ. ಖಂಡಿತವಾಗಿ ದೇವರು ಅವರನ್ನ ಬದಲಾಯಿಸಲಿಕ್ಕೆ, ಮಾರ್ಪಡಿಸಲಿಕ್ಕೆ, ರಕ್ಷಣೆ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಇವತ್ತೆಷ್ಟೇ ತಪ್ಪುಗಳಾಗಿರ್ಬೋದು, ಎಷ್ಟೇ ದ್ರೋಹಗಳಾಗಿರ್ಬೋದು, ಎಷ್ಟೇ ಅಪರಾಧಗಳಾಗಿರ್ಬೋದು, ಎಷ್ಟೇ ನೀನು ಒಳ್ಳೆಯನಾಗಿದ್ರು ಸಹ ಕೆಟ್ಟತನ ನಿನ್ನ ಮೇಲೆ ಸಾಧಿಸಿರ್ಬೋದು, ಅದನ್ನ ನೋಡ್ಬೇಡ. ಕ್ರಿಸ್ತನನ್ನು ನೋಡು. ಕ್ರಿಸ್ತನ ಮಾಡಿದಾಗೆ ನೀವು ಮಾಡು.
ಕ್ರಿಸ್ತನ್ ಹೇಳಿದಾಗೆ ನೀವು ಮಾಡು, ಕ್ರಿಸ್ತನ್ ತೋರಿಸಿದಾಗೆ ನೀನು ಮಾಡು, ಕ್ರಿಸ್ತನ ದಾರಿಯಲ್ಲಿ ನೀನು ನಡೆ, ಆತನ ಸ್ವಭಾವವನ್ನು ಧರಿಸಿಕೋ. ಖಂಡಿತವಾಗಿ ವೈರಿಗಳನ್ನ ಪ್ರೀತಿಸಿರಿ, ಹಿಂಸೆ ಪಡಿಸಿರಿ, ಪ್ರಾರ್ಥಿಸಿರಿ, ಅವ್ರಿಗೆ ಅನ್ನ ಕೊಡ್ರಿ. ಖಂಡಿತ ನಾವು ಆ ಜ್ಞಾನೋಕ್ತಿಯಲ್ಲಿ ನಾವು ನೋಡುವಾಗ, ಜ್ಞಾನೋಕ್ತಿಯಲ್ಲಿ ಪ್ರಿಯ ದೇವರ ಮಕ್ಕಳು 25ನೇ ಅಧ್ಯಾಯ 21, 22 ನಾವು ನೋಡುವಾಗ ಅಲ್ಲಿ ದೇವರು ಹೇಳ್ತದೆ, ಈಗ ಮಾಡಿದರೆ ದೇವರು ಪ್ರತಿಫಲ ಕೊಡ್ತಾನೆ ಎಂಬುದಾಗಿ. ನಿಮಗೆ ವೈರಿಗಳಿಗೆ ನೀವು ಈ ರೀತಿ ಕ್ಷಮಿಸಿ ಪ್ರಾರ್ಥಿಸಿದರೆ ನಿಮಗೆ ದೇವರು ಪ್ರತಿಫಲ ಕೊಡ್ತಾನೆ ಎಂಬುದಾಗಿ. ಖಂಡಿತವಾಗಿ ಒಳ್ಳೆತನದಿಂದ ಕೆಟ್ಟತನವನ್ನು ನಾವು ಸೋರಿಸೋಣ. ವೈರಿಗಳನ್ನ ಮುಯಿ ತೀರ್ಸಕ್ ಹೋಗುವುದು ಬೇಡ. ಅಪಕಾರಕ್ಕೆ ಅಪಕಾರ, ನಿಂದೆಗೆ ನಿಂದೆ ಮಾಡೋದು ಬೇಡ. ಅವ್ರನ್ನ ಮನಪೂರ್ವಕ ಕ್ಷಮಿಸೋಣ, ಪ್ರಾರ್ಥಿಸೋಣ, ಪ್ರೀತಿಸೋಣ. ಪ್ರಿಯ ದೇವರ ಮಕ್ಕಳೇ, ಅವರಿಗಾಗಿ ಕರ್ತನ ಮುಂದೆ ಬರೋಣ. ಖಂಡಿತವಾಗಿ ದೇವರು ನಿನ್ನನ್ನು ಆಶೀರ್ವದಿಸೋದು ಮಾತ್ರ ಅಲ್ಲ, ಅವರಿಗೂ ರಕ್ಷಣೆ ಕೊಡ್ತಾನೆ. ಅವನು ಒಂದು ದಿನ ನಿನ್ನ ಜೊತೆಗೆ ಬಂದು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ತಾನೆ. ಅವನು ಸಹ ನಿತ್ಯ ಜೀವಕ್ಕೆ ಬಾಧ್ಯನಾಗ್ತಾನೆ. ಆದ್ದರಿಂದ ಸೇವೆಯ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ, ರಕ್ಷಣೆಯ ನಿಮಿತ್ತವಾಗಿ, ಆತ್ಮಗಳ ಒಂದು ಆದಾಯದ ನಿಮಿತ್ತವಾಗಿ ಎಲ್ಲರನ್ನ ಪ್ರೀತಿಸಿ ಪ್ರಾರ್ಥಿಸೋಣ. ನಾವು ಪ್ರಾರ್ಥಿಸೋಣ. ಪರಿಶುದ್ಧನ ಅಂತ ದೇವರೇ, ಈ ಸಮಯದಲ್ಲಿ ಕೊಡಲ್ಪಡಂತ ವಾಕ್ಯಕ್ಕೆ ಸ್ತೋತ್ರ. ಇದನ್ನು ವೀಕ್ಷಿಸುವಂತ ದೇವರ ಮಕ್ಕಳನ್ನು ಆಶೀರ್ವಿಸು. ಎಲ್ಲರಿಗೂ ಕರ್ತನೆ ಅನೇಕ ವಿರೋಧಗಳು, ವೈರಿಗಳು ಇರಬಹುದು, ಅವರಿಂದ ನೋವುಗಳು ಆಗಿರಬಹುದು. ಆದ್ರೆ ಅದನ್ನು ನೋಡದೆ ಕ್ರಿಸ್ತೇಸುವಲ್ಲಿದ್ದಂತ ಮನಸ್ಸು, ಕ್ಷಮಿಸುವಂತ, ಪ್ರೀತಿಸುವಂತ, ಪ್ರಾರ್ಥಿಸುವಂತ ಮನಸ್ಸು ಇವ್ರಿಗೆ ಕೊಡ್ರಿ. ಹಾಗೆ ಒಂದು ದಿನ ಅದೇ ವ್ಯಕ್ತಿಗಳು ಇವ್ರ ಮುಂದೆ ಬಂದು ನಿಂತುಕೊಳ್ಳುವಾಗ, ಅವರು ಯೇಸುವನ್ನು ನಂಬಿ ಸೌಲನನ್ನು ಪೌಲನಾಗಿ ಹೇಗೆ ಮಾರ್ಪಟ್ಟುವಾಗ ದೇವ್ರು ಖಂಡಿತವಾಗಿ ಆ ಪ್ರತಿಫಲ ನಾವು ಕಾಣ್ತೀವಪ್ಪ. ಅದರ ನಿರೀಕ್ಷೆಯಲ್ಲಿ ಇವರು ಇರುವಂತ ಸಹಾಯ ಮಾಡಿ ನೀನು ಮುಂದೆ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದ ತಂದೆ. ಆಮೇಲೆ ಆಮೇಲೆ.